गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ನಮಸ್ಕಾರ. ಬನ್ನಿ, ಇವತ್ತು ಒಂದು ಗೀತನಾಟಕದ ಅತ್ಯಂತ ಹೃದಯಸ್ಪರ್ಶಿ ಪ್ರಸಂಗದೊಳಗೆ ಪಯಣಿಸೋಣ. ಇದು ದಶಕಗಳ ಕಾಲದ ಕಾಯುವಿಕೆ, ಗುರುತಿಸುವಿಕೆಯ ಒಂದು ರೋಮಾಂಚಕ ಕ್ಷಣ. ಮತ್ತೆ ತಪಸ್ವಿನಿ ಶಬರಿ ಹಾಗೂ ರಾಜಕುಮಾರ ರಾಮನ ನಡುವೆ ನಡೆದ ಒಂದು ಆಳವಾದ ಭೇಟಿಯ ಕಥೆ. ಈ ದೈವಿಕ ಅನುಭವದಲ್ಲಿ ಒಂದಾಗೋಣ. ಮೊದಲಿಗೆ ಶಬರಿಯ ಭಾವನೆಗಳ ಉತ್ತುಂಗದ ಈ ಸಾಲುಗಳನ್ನೊಮ್ಮೆ ಗಮನಿಸಿ. ಇದು ಕೇವಲ ಖುಷಿಯಲ್ಲ, ಇದೊಂದು ಆಳವಾದ ಆಧ್ಯಾತ್ಮಿಕ ಸಂತೃಪ್ತಿ. ನಾನಿಲ್ಲದ ನಾನಾಗಿಹೆನು ಅಂದ್ರೆ ಏನು ಗೊತ್ತಾ? ತನ್ನ ನಾನು ಅನ್ನೋ ಅಹಂಕಾರವನ್ನೇ ಕಳೆದುಕೊಂಡು ದೈವಿಕ ಪ್ರಜ್ಞೆಯಲ್ಲಿ ಲೀನವಾಗಿರೋ ಸ್ಥಿತಿ. ಈ ಕತೆ ಅವಳು ಈ ಸ್ಥಿತಿಗೆ ಹೇಗೆ ತಲುಪಿದ್ಲು ಅನ್ನೋದನ್ನೇ ನಮಗೆ ತೋರಿಸುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ದಟ್ಟವಾದ ಕಾಡು, ಅಲ್ಲೊಂದು ಆಶ್ರಮ. ಇಲ್ಲಿ ಶಬರಿ ತನ್ನ ಇಡೀ ಬದುಕನ್ನೇ ಒಂದೇ ಒಂದು ಕ್ಷಣಕ್ಕಾಗಿ ಮುಡಿಪಾಗಿಟ್ಟಿದ್ದಾಳೆ. ಅವಳ ಬಹುಕಾಲದ ಕಾಯುವಿಕೆ ಮುಗಿಯೋ ಸಮಯ ಹತ್ತಿರ ಬಂದಿದೆ. ಇಬ್ಬರು ತೇಜಸ್ವಿ ವ್ಯಕ್ತಿಗಳು ಆಶ್ರಮದ ಕಡೆಗೆ ಬರ್ತಾ ಇದ್ದಂತೆ ಅವಳ ಇಡೀ ಪ್ರಪಂಚವೇ ಬದಲಾಗ್ಲಿತು. ರಾಮನ ಈ ಮುಗ್ಧ ಪ್ರಶ್ನೆ ಎಷ್ಟು ಗಮನಾರ್ಹ ಅಲ್ವಾ? ದಾರಿಯಲ್ಲಿ ದಣಿದು ಬಂದ ಒಬ್ಬ ಸಾಮಾನ್ಯ ಪ್ರಯಾಣಿಕನ ಹಾಗೆ ದಾರಿ ಕೇಳ್ತಿದ್ದಾನೆ. ಆದ್ರೆ ಅವನಿಗೆ ಗೊತ್ತೇ ಇಲ್ಲ, ತಾನು ಮಾತನಾಡುತ್ತಿರುವುದು ತನ್ನನ್ನೇ, ತನ್ನ ಜೀವನದ ದಾರಿ ಎಂದುಕೊಂಡು ಕಾಯ್ತಿರುವ ಮಹಾನ್ ಭಕ್ತಿಯ ಜೊತೆ ಅಂತ. ಆ ಧ್ವನಿ ಕೇಳಿದ ತಕ್ಷಣ ಶಬರಿಯ ಇಡೀ ದೇಹಕ್ಕೆ ಒಂದು ರೀತಿ ವಿದ್ಯುತ್ ಸಂಚಾರ ಆದಾಗುತ್ತೆ. ಇದು ಗುರುತಿಸುವಿಕೆಯ ಆ ರೋಮಾಂಚಕ ಕ್ಷಣ. ಅವಳು ಅವನನ್ನ ಮಹಾಪುರುಷ ಅಂತಾಳೆ. ಅಂದ್ರೆ ಕೇವಲ ರಾಜ್ಕುಮಾರನ್ನಲ್ಲ, ಅದಕ್ಕೂ ಮೀರಿದ ದೈವಿಕ ಶಕ್ತಿ ಅಂತ ಗುರುತಿಸ್ತಾಳೆ. ರಾಮ ಕೂಡ ಅಷ್ಟೇ ಸೌಮ್ಯವಾಗಿ, ಹೌದು ತಾಯಿ, ನನ್ನನ್ನು ರಾಮ ಅಂತಾರೆ ಅಂದಾಗ ಅಬ್ಬಾ, ಅವಳ ಯುಗಯುಗಗಳ ಕಾಯುವಿಕೆ ಸಾರ್ಥಕವಾದ ಕ್ಷಣ ಅದು. ಅವಳ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಅವಳ ದೇಹವೇ ಸ್ಪಂದಿಸುತ್ತೆ. ಅವರ ಹತ್ರ ಹೋಗ್ತಾಳೆ, ಅವರನ್ನ ಮುಟ್ಟಿ ಆ ದೈವಿಕತೆಯನ್ನು ಅನುಭವಿಸ್ತಾಳೆ, ಪಾದಗಳಿಗೆ ಬೀಳ್ತಾಳೆ, ಕಣ್ಣಲ್ಲಿ ನೀರು, ಅದು ಆನಂದ ಬಾಷ್ಪ. ಕೊನೆಗೆ ತಾನು ಪ್ರೀತಿಯಿಂದ ಕಟ್ಟಿದ ಹೂವಿನ ಮಾಲೆಯಿಂದ ರಾಮನ ಕೊರಳಿಗೆ ಹಾಕ್ತಾಳೆ. ಅವಳ ಒಂದೊಂದು ಕ್ರಿಯೆಯೂ ಭಕ್ತಿಯೇ ಆಗಿತ್ತು. ಅವಳು ಕೊಟ್ಟಿದ್ದು ಬರೀ ಹಣ್ಣುಗಳಲ್ಲ, ಅದು ಅವಳ ಪ್ರೀತಿಯ ಸಾಕಾರ ರೂಪ. ಇದಕ್ಕಿಂತ ರುಚಿಯಾದ ಹಣ್ಣು ಈ ಜಗತ್ತಲ್ಲೇ ಇಲ್ಲ, ಇದನ್ನ ನಿಮಗಾಗಿಯೇ ತಂದೆ ಅಂತಾಳೆ. ಇಂಥ ನಿಷ್ಕಲ್ಮಶವಾದ ಅರ್ಪಣೆ ಅಲ್ವಾ? ತಾನು ಕಾದು ಕುಳಿತ ಅತಿಥಿಗಾಗಿ ಕಾಡಿನಲ್ಲೇ ಅತ್ಯಂತ ಸಿಹಿಯಾದದ್ದನ್ನ ಆರಿಸಿಟ್ಟಿದ್ದಳು. ಸರಿ, ಈ ಭೇಟಿಯ ಅತ್ಯಂತ ಮಹತ್ವದ ಘಟ್ಟಕ್ಕೆ ಈಗ ನಾವು ಬರ್ತಾ ಇದ್ದೀವಿ. ಶಬರಿಯ ಆನಂದ ಇನ್ನು ಮಾತನ್ನ ಮೀರಿ ಅವಳ ಅಂತರಂಗದಿಂದ ಒಂದು ದೈವಿಕ ಗೀತೆಯಾಗಿ ಹರಿಯುತ್ತೆ. ಇದು ಅವಳ ಬಿಡುಗಡೆಯ, ಅವಳ ಮುಕ್ತಿಯ ಗೀತೆ. ಈ ಹಾಡಿನ ಮೊದಲ ಸಾಲುಗಳೇ ಎಷ್ಟು ಗಹನ ನೋಡಿ. ಎಷ್ಟು ದಿನಗಳ ಹಂಬಲ, ಕಾಯುವಿಕೆಯ ನೋವೆಲ್ಲ ಮಾಯವಾಗಿದೆ. ಹೇಗೆ ಒಂದು ನದಿ ಹೋಗಿ ವಿಶಾಲವಾದ ಸಮುದ್ರದಲ್ಲಿ ಸೇರಿ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನೇ ಕಳ್ಕೊಳ್ತೋ, ಹಾಗೆ ಶಬರಿಯ ಆತ್ಮ ಪರಮಾತ್ಮನಲ್ಲಿ ಒಂದಾಗ್ತಿದೆ. ಇವತ್ತು ನಾನು ಹಗುರವಾದೆ ಅಂತಾಳೆ. ಅಂದ್ರೆ ವರ್ಷಗಳ ಕಾಯುವಿಕೆಯ ಭಾರ, ಜನ್ಮ ಜನ್ಮಗಳ ಭಾರ ಎಲ್ಲ ಇಳಿದು ಹೋಯ್ತು. ಯಾಕಂದ್ರೆ ಆ ಪರಮಾತ್ಮನೇ ಕೈ ಹಿಡಿದು ಮೇಲೆತ್ತಿದ್ದಾನೆ ಅನ್ನೋ ಅನುಭೂತಿ ಅವಳದ್ದು. ಅವಳಿಗಿನ್ನು ನಿನ್ನೆ ನಾಳೆ ಅನ್ನೋ ಕಲ್ಪನೆ ಇಲ್ಲ. ಕಾಲವೇ ನಿಂತೋದ ಹಾಗೆ. ಯಾಕಂದ್ರೆ ಅವಳು ಈಗ ಶಾಶ್ವತವಾದ ವರ್ತಮಾನದಲ್ಲಿದ್ದಾಳೆ. ಈ ದೈವಿಕ ಮಿಲನದ ಕ್ಷಣವೇ ಅವಳಿಗೆ ಚಿರಕಾಲ. ಈ ಪ್ರೀತಿಯೇ ಸನಾತನ ಅನ್ನೋ ಸ್ಥಿತಿಯನ್ನ ತಲುಪಿಬಿಟ್ಟಿದ್ದಾಳೆ. ರಾಮನ ಕೃತಜ್ಞತೆಯನ್ನ ನೋಡಿ. ಅಯೋಧ್ಯೆಯ ಅರಮನೆಯಲ್ಲಿ ಸಿಗೋ ಯಾವ ಭವ್ಯ ಭೋಜನಕ್ಕೂ ಈ ಕಾಡಲ್ಲಿ ಒಬ್ಬ ತಪಸ್ವಿನಿ ಪ್ರೀತಿಯಿಂದ ಕೊಟ್ಟ ಹಣ್ಣು ಸಾಟಿ ಇಲ್ಲ ಅಂತಾನೆ. ಭಕ್ತಿಯ ಮುಂದೆ ಲೌಕಿಕವಾದ ಸಂಪತ್ತು ಶೂನ್ಯ ಅನ್ನೋದನ್ನ ಅವನ ಮಾತುಗಳು ತೋರಿಸುತ್ತೆ. ಈ ಮಾತುಕತೆ ಎಷ್ಟು ಸುಂದರವಾಗಿದೆ ನೋಡಿ. ಶಬರಿ ತನ್ನನ್ನ ಬಡವಿ, ಒಬ್ಬಂಟಿ ಅನ್ಕೊಂಡ್ರೆ ರಾಮ ಅವಳನ್ನ ಆ ಸ್ಥಾನದಿಂದ ಮೇಲೆತ್ತಿ ಅಬ್ಬೆ ಅಂದ್ರೆ ಅಮ್ಮ ಅಂತ ಕರೀತಾನೆ. ಒಬ್ಬ ಭಕ್ತನಿಗೆ ಇದಕ್ಕಿಂತ ದೊಡ್ಡ ಗೌರವ ಸಿಗೋಕ್ ಸಾಧ್ಯನಾ? ಆನಂದದ ಶಿಖರ ತಲುಪಿದ ಮೇಲೆ ಕಥೆ ಈಗ ಒಂದು ಗಂಭೀರವಾದ ಹಂತಕ್ಕೆ ಬರುತ್ತೆ. ಶಬರಿಯ ಜೀವನದ ಗುರಿ ಮುಟ್ಟಾಯಿತು. ಈಗ ಅವಳಿಗಿರೋದು ಒಂದೇ ಆಸೆ, ತನ್ನ ಅಂತಿಮ ಪಯಣ. ಅವಳು ಸಾವು ಕೇಳ್ತಿಲ್ಲ, ಬಿಡುಗಡೆಯನ್ನ ಕಾವ್ಯಾತ್ಮಕವಾಗಿ ಕೇಳ್ತಿದ್ದಾಳೆ. ಹಕ್ಕಿ ಹಾಗೆ ಹಾರಬೇಕು, ಮೋಡದ ಹಾಗೆ ತೇಲಬೇಕು, ಈ ಸಂಸಾರ ಬಂಧನದಿಂದ, ಈ ಅಸ್ತಿತ್ವದಿಂದಲೇ ಸಂಪೂರ್ಣವಾಗಿ ಹೊರಬರಬೇಕು ಅನ್ನೋದು ಅವಳ ಹಂಬಲ. ಇಲ್ಲಿ ನೋಡಿ, ಇದೊಂದು ಬಹಳ ಮುಖ್ಯವಾದ ಮಾತು. ರಾಮ ಅದನ್ನ ಸಾವು ಅಂತ ನೋಡಿದ್ರೆ ಶಬರಿ ಅದನ್ನ ತಿದ್ದುತ್ತಾಳೆ. ಇದು ಮರಣವಲ್ಲ ಪ್ರಭೋ, ಇದು ಮುಕ್ತಿ, ನನ್ನ ಗುರಿಯೇ ಇದು ಅಂತಾಳೆ. ದೇಹದ ಅಂತ್ಯ ಬೇರೆ, ಆತ್ಮದ ಬಿಡುಗಡೆ ಬೇರೆ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ. ಹಾಗಿದ್ರೆ ಈ ಮುಕ್ತಿ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗೋದು.
ತನ್ನ ಜೀವನದ ಉದ್ದೇಶ ಪೂರ್ಣವಾದ ಮೇಲೆ ಆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನವಾಗ್ಬಿಡದು. ಇದೇ ಅಂತಿಮ ಆಧ್ಯಾತ್ಮಿಕ ಗುರಿ. ಶಬರಿಯ ಅಚಲವಾದ ಭಕ್ತಿ ಅವಳ ಜ್ಞಾನ ಕಂಡು ರಾಮನಿಗೆ ಬೆರಗಾಗುತ್ತೆ. ಅಸ್ತು ಅಂತಾನೆ. ಅಂದ್ರೆ ಹಾಗೆಯೇ ಆಗ್ಲಿ. ಇದು ಕೇವಲ ಒಂದು ಒಪ್ಪಿಗೆಯಲ್ಲ, ಅದು ಅವಳ ಸಾಧನೆಗೆ ಸಿಕ್ಕ ದೈವಿ ಮುದ್ರೆ. ಅವಳ ಇಚ್ಛೆ ನೆರವೇರ್ಲಿ ಅಂತ ಹಾರೈಸ್ತಾನೆ. ಅವಳ ಅಂತಿಮ ಕಾರ್ಯ ಒಂದು ದುರಂತನ ಅಂತ್ಯವಲ್ಲ, ಅದೊಂದು ವಿಜಯೋತ್ಸವ. ತನ್ನ ಬದುಕಿನ ಗುರಿ ಸಾಧಿಸಿದ ತೃಪ್ತಿಯಲ್ಲಿ ಅವಳು ಯೋಗಾಗ್ನಿಯಲ್ಲಿ ತನ್ನನ್ನು ತಾನು ಅರ್ಪಣಿಸಿಕೊಂಡು ಆ ವಿಶ್ವಚೇತನದ ಜೊತೆ ಒಂದಾಗ್ತಾಳೆ. ಶಬರಿಯ ಪಯಣ ಮುಗೀತು, ಆದರೆ ಅವಳ ಕಥೆ ಮುಗಿದಿಲ್ಲ. ಅಲ್ಲಿ ನಿಂತಿದ್ದ ರಾಮಲಕ್ಷ್ಮಣರ ಮನಸ್ಸಲ್ಲಿ ಆ ದೃಶ್ಯ ಅಚ್ಚಳಿಯದೇ ಉಳಿದುಬಿಡುತ್ತೆ. ಅವರು ಅದರ ಬಗ್ಗೆ ಆಳವಾಡಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮಣನ ಮಾಟುಗಳಲ್ಲಿ ಆ ನಿಷ್ಕಲ್ಮಶ ಭಕ್ತಿಯ ಸಾರಾಂಶವೇ ಇದೆ. ಅವಳು ಯಾರು, ಯಾಕೆ, ಎಲ್ಲಿಂದ ಬಂದ್ವಿ ಅಂತ ಏನೂ ಪ್ರಶ್ನೆ ಕೇಳಲಿಲ್ಲ. ನಮ್ಮನ್ನ ನೋಡಿದ ತಕ್ಷಣ ಒಂದು ಮಗುವಿನ ಹಾಗೆ ಪ್ರೀತಿಸಿದಳು, ಆ ಪ್ರೀತಿಯಲ್ಲಿ ತನ್ನನ್ನೇ ಮರೆತುಬಿಟ್ಲು ಅಂತಾನೆ. ರಾಮ ಹೇಳೋ ಈ ರೂಪಕ ಬಹಳ ಅದ್ಭುತವಾಗಿದೆ. ದೀಪದ ಬೆಳಕನ್ನ ಪ್ರೀತಿಸೋರು ಆ ಬೆಳಕು ಬರ್ತಿರೋ ಬತ್ತಿ ಕಪ್ಪಗಿದೆ, ಅದು ಅಪೂರ್ಣವಾಗಿದೆ ಅಂತ ನೋಡೋಲ್ಲ. ಅವರ ಗಮನ ಬರೀ ಆ ದೈವಿಕ ಬೆಳಕಿನ ಮೇಲೆ. ಹಾಗೆಯೇ ನಿಜವಾದ ಭಕ್ತರು ದೇವರನ್ನಷ್ಟೇ ನೋಡ್ತಾರೆ, ತಮ್ಮನ್ನಾಗಲಿ ತಮ್ಮ ಕೊರತೆಗಳನ್ನಾಗಲಿ ಅಲ್ಲ. ಈ ಘಟನೆ ತಕ್ಷಣವೇ ಅವರಿಗೊಂದು ಹೊಸ ಭರವಸೆ ಕೊಡುತ್ತೆ. ಲಕ್ಷ್ಮಣನಿಗೆ ಅನ್ಸುತ್ತೆ, ಬಹುಶಃ ಸೀತೆಯೂ ಇಷ್ಟೇ ತೀವ್ರವಾದ ಭಕ್ತಿಯಿಂದ ನಮ್ಮನ್ನ ನೆನಪಿಸ್ಕೊಳ್ತಿರ್ಬೋದು, ಮತ್ತೆ ಆ ಭಕ್ತಿಯೇ ಅವಳಿಗೆ ರಕ್ಷೆಯಾಗಿರ್ಬೋದು ಅಂತ. ರಾಮ ತನ್ನ ದುಃಖದಿಂದ ಹೊರಬಂದು ಅದನ್ನೇ ಒಂದು ಸಂಕಲ್ಪವಾಗಿ ಮಾಡ್ಕೊಳ್ತಾನೆ. ಈಗ ಪಂಚಭೂತಗಳಲ್ಲಿ ಲೀನವಾಗಿರೋ ಶಬರಿಯ ಆತ್ಮವೇ ಸೀತೆಗೆ ರಕ್ಷೆಯಾಗಲಿ ಅಂತ ಬೇಡ್ಕೊಂಡು, ಬಾ ನಮ್ಮ ಮುಂದಿನ ಕೆಲ್ಸ ನೋಡೋಣ ಅಂತ ಮುನ್ನುಗ್ಗುತ್ತಾನೆ. ಇದು ಅವರ ಅನ್ವೇಷಣೆಗೆ ಹೊಸ ಶಕ್ತಿ ನೀಡುತ್ತೆ. ಈ ವಿವರಣೆಯನ್ನ ರಾಮನದೇ ಆದ ಒಂದು ಚಿಂತನಶೀಲ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದು ಕೇವಲ ಶಬರಿಯ ಬಗ್ಗೆ ಅಲ್ಲ, ಬದಲಿಗೆ ಇಂತಹ ನಿಸ್ವಾರ್ಥ ಭಕ್ತಿಯ ಶಾಶ್ವತ ಶಕ್ತಿ ಮತ್ತು ಅದು ಈ ಜಗತ್ತಿನಲ್ಲಿ ಬಿಟ್ಟು ಹೋಗುವ ಮರೆಯಲಾಗದ ಪರಂಪರೆಯ ಬಗ್ಗೆ ನಾವೆಲ್ಲರೂ ಆಲೋಚಿಸುವಂತೆ ಮಾಡುತ್ತೆ. ನಿಜಕ್ಕೂ ಇಂಥ ಭಕ್ತಿಯನ್ನ ಮರೆಯೋಕ್ ಸಾಧ್ಯವೇ?